ನಮಸ್ತೆ ಡೇರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇತ್ತೀಚಿನ UPSC ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಪ್ರಬಂಧ ಎಸ್ಸೆ ರೈಟಿಂಗ್ನ 250 ಮಾರ್ಕ್ಸ್ಗೆ ಹೇಳ್ತಾರೆ. ಅದೇ ರೀತಿ KS ಅಲ್ಲೂ 250 ಮಾರ್ಕ್ಸ್ಗೆ ಎಸ್ಸೆ ರೈಟಿಂಗ್ ಇರುತ್ತೆ. ಈ ಆ, ತುಂಬಾ ಕ್ರೂಷಿಯಲ್. ನೀವೇನಾದರೂ UPSC ಮತ್ತೆ KPSC ನಲ್ಲಿ ಸೆಲೆಕ್ಷನ್ ಆಗಬೇಕು ಅಂದ್ರೆ ಈ 250 ಮಾರ್ಕ್ಸ್ ಎಸ್ಸೆ ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕೆಂತಂದ್ರೆ ಹೈಯೆಸ್ಟ್ ಸ್ಕೋರಿಂಗ್ ಒಂದು ಏರಿಯಾನು ಅನ್ಬೋದು. ಈ ನಿನ್ನೆ ನಡೆದಂತ UPSC ಎಕ್ಸಾಮ್ಸ್ಗಳ ಕ್ವಶನ್ಸ್ಗಳನ್ನ ನೋಡಿದಾಗ ತುಂಬಾ ವಿದ್ಯಾರ್ಥಿಗಳಿಗೆ, ಅದು ಎಸ್ಪೆಷಲಿ ಬಿಗಿನರ್ಸ್ಗೆ, ಯಾವ ರೀತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಎಲ್ಲಿ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಯಾಕೆಂತಂದ್ರೆ UPSC ಏನಾಗುತ್ತೆ, ಕ್ವಶನ್ಸ್ಗಳು ತುಂಬಾ ಫಿಲಾಸಫಿಕಲ್ ಎಸ್ಸೆಗಳನ್ನ ಕೊಡ್ತಾರೆ, ತತ್ವಶಾಸ್ತ್ರದವನ್ನ ಆಧರಿಸಿ ಕೊಡ್ತಾರೆ. ಇನ್ನರ್ ಮೀನಿಂಗ್ ಬೇರೆ ಇರುತ್ತೆ, ಅದರ ಔಟರ್ ಮೀನಿಂಗ್ ಬೇರೆ ತೋರಿಸ್ತಾ ಇರುತ್ತೆ. ಒಂದು ಆ ಎಸ್ಸೆನ ಓದಿದಾಗ ನಿಮ್ಗೆ ಅರ್ಥ ಬೇರೆ ಕೊಡ್ತಾ ಇರುತ್ತೆ, ಬಟ್ ಅದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ತುಂಬಾ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ, 8 ಕ್ವಶನ್ಸ್ ಇರುತ್ತೆ. ಅದ್ರಲ್ಲಿ ನೀವು ಯಾವ್ದು ಬರೀಬೇಕಾಗುತ್ತೆ. 125 ಮಾರ್ಕ್ಸ್, 125 ಮಾರ್ಕ್ಸ್ಗೆ. ಅದ್ರಲ್ಲಿ ಒಂದು ಎಸ್ಸೆನ ನಾನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2018 ಅಲ್ಲಿ ನಾನು ಮೇನ್ಸ್ ಬರೆದಾಗ ಮತ್ತೆ 3-4 ಸತಿ 2-3 ಸತಿ KS ಮೇನ್ಸ್ ಬರ್ದಿದ್ದೀನಿ. ಆ ಒಂದು ನಾಲೆಡ್ಜ್ ನಲ್ಲಿ ಯಾವ ರೀತಿ ಎಸ್ಸೆ ರೈಟಿಂಗ್ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಸಿದ್ಧಾಂತ ಅನ್ನೋ ಪುಸ್ತಕನು ಬರೆದಿದ್ದೀನಿ. ಒಂದು ನಾಲೆಡ್ಜ್ ಮೇಲೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಾರ್ಮಲ್ PSI KS ಎಕ್ಸಾಮ್ ತರ ಇರಲ್ಲ. UPSC ಇದು ಫಿಲಾಸಫಿಕಲ್ ಎಸ್ಸೆ. ಯಾಕೆಂತಂದ್ರೆ ನಿಮ್ಗೆ ಆ ತತ್ವ ಅರ್ಥ ಮಾಡಬೇಕು, ಅದರಿಂದ ಇರೋ ಒಂದು ಫಿಲಾಸಫಿನ ಅರ್ಥ ಮಾಡ್ಕೋಬೇಕು. ಆ ಒಂದು ಎಸ್ಸೆ ರೈಟಿಂಗ್ ಅಲ್ಲಿ ಕೊಟ್ಟಿರುವ ಏನಕ್ಕೆ ಆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನ ಬರೀಬೇಕಾದ್ರೆ ನೀವು ಬರೀ ಸೋರ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಆಗಲ್ಲ. ನಿಮ್ಮ ವ್ಯೂ ತುಂಬಾ ವೈಡ್ ಆಗಿರ್ಬೇಕಾಗತ್ತೆ. ನೀವು ಒಂದು ಸಬ್ಜೆಕ್ಟ್ ನ ಯಾವ ಯಾವ ಆಂಗಲ್ ಅಲ್ಲಿ ತಗೋತೀರಾ, ಯಾವ ಯಾವ ಡೈಮೆನ್ಷನ್ ಅಲ್ಲಿ ತಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟಾಪಿಕ್ ತಗೊಂಡ್ರೆ ನೀವು ಅದಕ್ಕೆ ಎಷ್ಟು ಡೈಮೆನ್ಷನ್ ಕೊಡ್ತೀರಾ, ಮತ್ತೆ ಅದರಿಂದ ಕಾರಣ ಆಗಿರ್ಬೋದು, ಪರಿಣಾಮಗಳಾಗಿರ್ಬೋದು, ಅದರಿಂದ ಎಫೆಕ್ಟ್ಸ್ ಆಗಿರ್ಬೋದು ಅನ್ನೋದನ್ನ ಹೆಂಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರ ಅನ್ನೋದು ಈ ಒಂದು ಪ್ರಬಂಧಗಳಲ್ಲಿ ಆಗುತ್ತೆ. ಅದಕ್ಕೆ ಮೋರ್ ಎವರ್ ಈ ತರದ ಎಸ್ಸೆಗಳನ್ನ ಬರೀಬೇಕಾದ್ರೆ ಥಿಂಕ್ ಮಾಡಿ ಬರೀಬೇಕು. ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಬೇರೆ ಯಾವ್ದೋ ಎಸ್ಸೆಗಳನ್ನ ಓದಿ ನೀವು ಬರೆಯೋಕ್ಕಾಗಲ್ಲ. ಅದಕ್ಕೆ UPSC ನಲ್ಲಿ ಏನಾಗುತ್ತೆ, ತುಂಬಾ ಹೆಚ್ಚು ಓದ್ಬೇಕಾಗತ್ತೆ. ಅದಕ್ಕೆ ಈ ಪುಸ್ತಕದಲ್ಲಿ ನಾನು ಎಸ್ಸೆಗಳನ್ನ ಕೊಟ್ಟಿಲ್ಲ. ನಾನು ಕೊಟ್ಟಿರೋದು ಇದನ್ನ ಯಾವ ರೀತಿ ಬರಿಬೇಕು, ಈ ರೀತಿ ಎಸ್ಸೆಗಳು ಬಂದಾಗ ಯಾವ ರೀತಿ ಬರಿಬೇಕು. ಮುಂದಿನ KS ಎಕ್ಸಾಮ್ಸ್ ಅಲ್ಲೂ ಸಹ ನಿಮ್ಗೆ ಏನಾಗುತ್ತೆ, ಈ ರೀತಿಯ ಎಸ್ಸೆಗಳನ್ನ ಬರ್ಬೋದು 250 ಮಾರ್ಕ್ಸ್ಗೆ. ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಇದರಲ್ಲಿ ಒಂದು ಪಾಠ ಮಾಡಿದೆ. ಪಾರ್ಟ್ 8 ಅಲ್ಲಿ ನಾನು ಹೇಳಿದ್ದೀನಿ, ತತ್ವಶಾಸ್ತ್ರ ಮತ್ತು ನೈತಿಕ ಸಂಬಂಧಿತ ಪ್ರಬಂಧಗಳನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ ಒಂದಷ್ಟು 7 ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ. ಅಂದ್ರೆ ಹಿಂದೆ ನಡೆದಂತ UPSC ಎಕ್ಸಾಮ್ಸ್ ಅಲ್ಲಿ ನಡೆದಂತ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಈ ಫಿಲಾಸಫಿಕಲ್ ಎಸ್ಸೆಗಳನ್ನ ನೀವು ನೋಡ್ಕೋಬಹುದು ಒಂದ್ಸತಿ. ಅದಾದ್ಮೇಲೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಮತ್ತೆ ಯಾವ ರೀತಿ ಕ್ವಶನ್ ಅನಾಲಿಸಿಸ್ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈಗ ಎಕ್ಸಾಂಪಲ್ ಒಂದು ಕ್ವಶನ್ ಬಂದಿತ್ತು ಇದರಲ್ಲಿ, ಯಾವುದು UPSC ನಲ್ಲಿ, ವೆನ್ 2 elephants fight, ಇಟ್ ಇಸ್ ದ ಗ್ರಾಸ್ ದಟ್ ಗೆಟ್ಸ್ ಟ್ರಾಂಪಲ್ಡ್. 2 ಆನೆಗಳು ಕಾದಾಡುವಾಗ ಅಲ್ಲಿನ ಒಂದು ಹುಲ್ಲಿಗೆ ತೊಂದರೆ ಆಗುತ್ತೆ, ಅಥವಾ ಹುಲ್ಲಿನ ತುಳಿಯಲ್ಪಡುತ್ತದೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ನಾನು ಡೀಪ್ ಆಗಿ ನೋಡುವಾಗ ನೀವು ನೋಡಿ, ಇದನ್ನ ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ಗೆ ಯಾವ ರೀತಿ ಇಂಟರ್ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂತಂದ್ರೆ ಈ ಒಂದು ಹೆಡ್ಡಿಂಗ್ ಏನು, 2 ಆನೆಗಳು ಗುದ್ದಾಡಬೇಕಾದ್ರೆ ಅಲ್ಲಿನ ಸುತ್ತಮುತ್ತ ಹುಲ್ಲಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ರಾಘವಾಂಕ ಬರೆದಂತಹ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ಕೋಣಗಳು ಹೋರಾಡಿದರೆ ನಡುವೆ ಇರುವ ಗಿಡಕ್ಕೆ ಮೃತ್ಯು. ಒಂದು ಗಾದೆ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ಮೆನ್ಷನ್ ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ವಶಿಷ್ಠ ಮತ್ತು ವಿಶ್ವಾಮಿತ್ರರ ನಡುವಿನ ಒಂದು ಜಗಳದಲ್ಲಿ ಇಲ್ಲಿ ಏನಾಗ್ತದೆ, ಹರಿಶ್ಚಂದ್ರ ಏನಾಗ್ತಾ ಇದ್ದಾನೆ, ತೊಂದರೆಗೊಳಪಡ್ತಾ ಇದ್ದಾನೆ. ಯಾಕೆಂತಂದ್ರೆ ವಿಶ್ವಾಮಿತ್ರ ಹರಿಶ್ಚಂದ್ರನ ಪ್ರಶ್ನೆ ಕ್ವಶನ್ ಮಾಡಬೇಕು ಅಂತ ವಶಿಷ್ಠ ತನ್ನ ಶಿಷ್ಯನ್ನ ವಹಿಸ್ಕೊಂತ ಇದ್ದಾನೆ. ಇಲ್ಲಿ ಇವರಿಬ್ಬರ ಜಗಳ, ಇವರಿಬ್ಬರನ್ನ ಏನ್ ಮಾಡ್ತಾರೆ, ಕೋಣಗಳಿಗೆ ಹೋಲಿಸಿದ್ದಾರೆ. ಒಂದು ಕೋಣಗಳಿಗೆ ಅಂದ್ರೆ ಅದನ್ನ ಸಿಂಬಲೈಸ್ ಮಾಡಿದ್ದಾರೆ. ಇವರಿಬ್ಬರು ಜಗಳದಲ್ಲಿ ಏನಾಗ್ತಿದೆ, ಒಂದು ಅಲ್ಲಿರುವ ಮಧ್ಯದಲ್ಲಿ ಗಿಡ ಇರುತ್ತೆ. ಯಾಕಂದ್ರೆ ಕೋಣಗಳು ಗುದ್ದಾಡ್ಬೇಕಾದ್ರೆ ಅಲ್ಲಿರೋ ಜಾಗದಲ್ಲಿ ಎಲ್ಲ ಇರೋ ಕೀಟಗಳಾಗಿರ್ಬೋದು, ಅಲ್ಲಿರೋ ಸಸ್ಯಗಳಾಗಿರ್ಬೋದು, ಅಲ್ಲಿರೋ ಹುಲ್ಲು ಆಗಿರ್ಬೋದು, ಅದನ್ನೆಲ್ಲ ತುಳಿದಾಗ್ತವೆ. ಯಾಕಂದ್ರೆ ಕೆರೆದು ಅದೆಲ್ಲ ತೊಂದರೆ ಆಗ್ತವೆ ಅಂತ ಸಿಂಬಲೈಸ್ ಮಾಡಿ ಹೇಳ್ತಾರೆ. ಅದೇ ರೀತಿ ಇಲ್ಲಿ UPSC ನಲ್ಲೂ ಸಹ ಏನಾಗಬೇಕು, ಕ್ವಶನ್ಸ್ ಕೊಟ್ಟಿರೋದವ್ರು ಹೇಳ್ತಿರೋದು, ವೆನ್ 2 elephants fight, ಇಟ್ ಇಸ್ ದ ಗ್ರಾಸ್ ದಟ್ ಗೆಟ್ಸ್ ಟ್ರಾಂಪಲ್ಡ್. ಇದನ್ನ ನಾವು ಯಾವ್ಯಾವ ಆಂಗಲ್ ಅಲ್ಲಿ ತಗೋಬೇಕು ಅಂದ್ರೆ, ನ್ಯಾಷನಲ್, ಇಂಟರ್ನ್ಯಾಷನಲ್, ನಮ್ಮ ರಿಲಿಜಿಯನ್ ಸಂಬಂಧಪಟ್ಟಂಗೆ, ರಿಲಿಜಿಯಸ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತೆ ರೀಜನಲ್ ಆಗಿರ್ಬೋದು, ಮತ್ತೆ ವೈಯಕ್ತಿಕವಾಗಿ ಈ ರೀತಿಯ ಕೋನಗಳನ್ನ ಅಥವಾ ಆಂಗಲ್ಗಳನ್ನ ಕೊಡ್ತಾ ಬೇಕಾಗುತ್ತೆ. ನಮಗೆ ನ್ಯಾಷನಲ್ ಅಲ್ಲಿ ತಗೊಂಡಾಗ, ಇಂಟರ್ನ್ಯಾಷನಲ್ ತಗೊಳ್ಳೋಣ ಫಸ್ಟ್. ಇಂಟರ್ನ್ಯಾಷನಲ್ ತಗೊಂಡಾಗ ಇತ್ತೀಚಿನ ಯುದ್ಧಗಳನ್ನ ತಗೋಬಹುದು. ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಮತ್ತೆ ಇಸ್ರೇಲ್ ಮತ್ತೆ US ವಾರ್ ಆಗಿರ್ಬೋದು, ಅಥವಾ ಮೊನ್ನೆ ನಡೆದಂತ ಈ ಹಮಾಸ್ ಮತ್ತೆ ಇದರಂತ ಘಟನೆಗಳಾಗಿರ್ಬೋದು. ನೀವು ಯಾವುದೇ ಘಟನೆಗಳನ್ನ ತಗೊಂಡು, ನ್ಯಾಷನಲ್, ಇಂಟರ್ನ್ಯಾಷನಲ್ ಘಟನೆಗಳನ್ನ ತಗೊಂಡಾಗ ಅಲ್ಲಿನ ಜನಗಳಿಗೆ ತೊಂದರೆ ಆಗುತ್ತೆ. ಮಿಡಲ್ ಈಸ್ಟ್, ಈಗ ಇಸ್ರೇಲ್ ಮತ್ತೆ US ವಾರ ನಡಿಬೇಕಾದ್ರೆ ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು.
ಅದಲ್ದಲೆ ಈಗ ಪಾಕಿಸ್ತಾನ ಇಂಡಿಯಾ ನಡಿಬೇಕಾದ್ರೆ ಅಲ್ಲಿನ ಜನಗಳಿಗೆ ತೊಂದರೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಚೈನಾ ಉಕ್ರೇನ್ ಮತ್ತು ರಷ್ಯಾ ಮೂಲಕ ಅಲ್ಲಿನ ಜನಗಳಿಗೆ ತೊಂದರೆ ಆಗ್ತಿದೆ. ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ಎರಡು ರಾಷ್ಟ್ರಗಳು, ಇದು ಬಲಿಷ್ಠ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಮೊದಲಂತ ಏನೋ ನಾವು ಬೇಕಾದ್ರೆ ಇದನ್ನ ತಗೋಬಹುದು, ಏನು ರಷ್ಯಾ ಮತ್ತೆ ಏನು ಅಮೆರಿಕ ಜಗಳ ಆಡಿದಾಗ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಗೊತ್ತಾಗ್ತಿದೆಯಾ? ಅದೇ ರೀತಿ ಈಗ ನಾವು ನ್ಯಾಷನಲಿ ಕೊಂಡ್ರೆ ಎರಡು ಪಾರ್ಟಿಗಳು ಜಗಳ ಆಡಿದ್ರೆ ನಾನ್ ಮಾಡಿ ಸರಿ, ನೀನ್ ಮಾಡಿ ತಪ್ಪು ಅಂತ ಕ್ರಿಟಿಸೈಸ್ ಮಾಡಿಕೊಂಡು ಮಧ್ಯದಲ್ಲಿ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗ್ತದೆ, ಅಲ್ಲಿನ ಜನಗಳಿಗೆ ಪ್ರಾಬ್ಲಮ್ ಆಗ್ತೈತೆ. ಇದನ್ನ ನಾವು ನಮ್ಮ ರಾಜ್ಯ ಮಟ್ಟಕ್ಕೆ ತಂದಾಗ ಏನಾಗುತ್ತೆ, ತಮಿಳುನಾಡು ಕರ್ನಾಟಕ ಏನಾದ್ರು ನೀರಿನ ವಿಚಾರ ಗಲಾಟೆ ಮಾಡ್ಕೊಂಡ್ರೆ ಅಲ್ಲಿನ ಜನಗಳಿಗೆ ತೊಂದರೆ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಅದೇ ನಮ್ಮ ಮನೆಗಳಿಗೆ ತಗೊಂಡು ಹೋದ್ರೆ ನಮ್ಮ ತಂದೆ ತಾಯಿಗಳು ಮನೆಗಳಲ್ಲಿ ಜಗಳ ಮಾಡ್ಕೊಂಡಿತ್ತು ಅಂತಂದ್ರೆ ಅದೇನಾಗುತ್ತೆ, ಆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅಥವಾ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಂಡ್ರೆ ಅಲ್ಲಿನ ಮನೆಗೆ ತೊಂದರೆ ಆಗುತ್ತೆ. ಈ ರೀತಿ ಎರಡು ಬಲಿಷ್ಠ ರಾಷ್ಟ್ರಗಳು ನೀವು ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಾಗ ಅಲ್ಲಿನ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಸಿಂಬಲೈಸ್ ಆಗಿ ಕೊಟ್ಟಿದ್ದಾರೆ. ಪ್ರಬಲ ಶಕ್ತಿಗಳ ಸಂಘರ್ಷದಲ್ಲಿ ದುರ್ಬಲ ವರ್ಗದವರು ಕಷ್ಟನ ಅನುಭವಿಸ್ತಾರೆ ಅನ್ನೋದು ಈ ಒಂದು ಎಸ್ಸಿನ ಒಂದು ತಾತ್ಪರ್ಯ. ಅರ್ಥ ಆಗ್ತಿದೆಯಾ? ಅದನ್ನ ಬರೆಯೋದು ಹೆಂಗೆ, ನೀವು ಯಾವ ರೀತಿ ಎಕ್ಸಾಂಪಲ್ಸ್ ಕೊಡ್ತೀರಾ, ಯಾವ ರೀತಿ ಬರೀತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅದಕ್ಕೆ ಹೇಳ್ತದ್ದು ಹೆಚ್ಚು ಓದಬೇಕು. UPSC ಮತ್ತೆ KPSC ಎಸ್ಸೆಗಳನ್ನ ಬರೀಬೇಕು ಅಂತಂದ್ರೆ ನ್ಯೂಸ್ ಪೇಪರ್ ರೀಡಿಂಗ್ ಮಾಡಬೇಕು, ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಮಾಡ್ಕೋಬೇಕು, ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡಿ ಬರೀಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಹೇಳ್ತೇನೆ ಎಸ್ಸೆ ಇಸ್ ನಾಟ್ ಎ ಕಾಪಿ ರೈಟಿಂಗ್. ಗೊತ್ತಾಗ್ತದೆ? ಅಲ್ಲಿಂದ ಎತ್ತಿ ಇಲ್ಲಿ ಕಾಪಿ ಮಾಡೋದ, ಕಟ್ ಅಂಡ್ ಪೇಸ್ಟ್ ಅಲ್ಲ. ಅಂದ್ರೆ ನೀವೇ ಸ್ವಂತ ಡೆವಲಪ್ ಮಾಡಬೇಕು, ಆ ಡೆವಲಪಿಂಗ್ ಸ್ಕಿಲ್ ಬರಬೇಕು. ಅದಕ್ಕೆ ನಿಮ್ಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಓದಬೇಕು. ಅದಕ್ಕೆ ನಿಮಗೆ ಪೂರಕವಾದಂತ ಮೆಟೀರಿಯಲ್ ನಿಮ್ಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ತೆಗೆದು ನೋಡಿ, ಕಂಟೆಂಟ್ ಚೆನ್ನಾಗಿದ್ರೆ ಓದಿ. ಅರ್ಥ ಆಗ್ತಿದೆಯಾ? ಹಂಗನ್ಬಿಟ್ಟು ಇದೇ ಗ್ರೇಟ್ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ನಿಮಗೆ ಸಮಗ್ರವಾದ, ಅದಕ್ಕೆ 600 ಪೇಜ್ ಬರೆದಿರೋ ಉದ್ದೇಶನ ಇದು. ನಿಮ್ಗೆ ಎಲ್ಲಿ ಯಾವುದೇ ಎಸ್ಸೆಗೆ ಸಂಬಂಧಪಟ್ಟಂತ ಮಾಹಿತಿನ ನಿಮ್ಗೆ ಇದರಲ್ಲಿ ಕೊಡಬೇಕು ಅನ್ನೋದು. ಇವನ್ ಇದು PSI ಮತ್ತೆ KSಗೆ ಹೆಲ್ಪ್ ಆಗಿ ಆಗುತ್ತೆ. ನೋಡಿ ಕ್ವಶನ್ಸ್ಗಳು ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಒಂದು ಕ್ವಶನ್ಸ್ ನ ತಗೊಂಡಾಗ ಯಾವ ರೀತಿ ಡೀಪ್ ಆಗಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಬೇರೆ ಕ್ವಶನ್ಸ್ ನೋಡೋದಾದ್ರೆ ತುಂಬಾ ಡೆಪ್ತ್ ಮೀನಿಂಗ್ ಇರ್ತದೆ. ದಿ ಗ್ರೇಟ್ಫುಲ್ ಮೈಂಡ್ ಇಸ್ ವೆರಿ ಬ್ಯೂಟಿಫುಲ್. ಗೊತ್ತಾಗ್ತದೆ? ಗ್ರೇಟ್ಫುಲ್ ಮೈಂಡ್ ಇಸ್ ವೆರಿ ಬ್ಯೂಟಿಫುಲ್ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಅದರ ಮತ್ತು ಕೃತಜ್ಞತೆ ಬಗ್ಗೆ ಹೇಳ್ತಾ ಇದೆ. ಇದು ತುಂಬಾ ಅದೇ ನೀವು ಅರ್ಥ ಮಾಡ್ಕೋಬೇಕು, ಡೆಪ್ತ್ ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಕ್ಸಿಮಾರ್ಫನ್ಸ್ ರಿಫ್ಲೆಕ್ಟ್ ದ ಐರನೀಸ್ ಆಫ್ ದಿ ಲೈಫ್. ನಿಮ್ಗೆ ಅದನ್ನ ಕ್ವಶನ್ ಓದಾಗ ಕೆಲವು ಅರ್ಥ ಆಗಲ್ಲ. ಅದಕ್ಕೆ ಇದರಲ್ಲಿ ಪಿಕ್ ಮಾಡೋದನ್ನ ತುಂಬಾ ಕ್ಲೆವರ್ ಆಗಿ ಕ್ಲಿಕ್ ಮಾಡಬೇಕು. ನೋಡಕ್ ಕೆಲವೊಂದು ಈಸಿಯಾಗಿ ಕಾಣಿಸ್ತದೆ, ಬಟ್ ಬರೆಯಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಕೆಲವು ನೋಡಿದ್ರೆ ಕಷ್ಟ ಅನಿಸ್ತಿರುತ್ತೆ, ಬರೆಯಕ್ಕೆ ಈಸಿ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ನಾವು ಅದನ್ನ ಏನ್ ಮಾಡಬಹುದು, ಇದು ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ತುಂಬಾ ಡೆಪ್ತ್ ಮೀನಿಂಗ್ ಗೊತ್ತಿರ್ಬೇಕು ನಿಮಗೆ. ಒಂದು ಎಕ್ಸಾಂಪಲ್ ಕೊಟ್ಟೆ, ಈ ತರದ ತುಂಬಾ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡೋಣ ಮುಂದಿನ ದಿನಗಳಲ್ಲಿ. ನಿಮಗೆ ಮೇನ್ UPSC ಅಥವಾ KPSC, PSI, ESI ಎಕ್ಸಾಮ್ಗಳಲ್ಲಿ ಎಸ್ಸೆಗಳನ್ನ ಬರೀಬೇಕು ಅಂತಂದ್ರೆ ಒಂದಷ್ಟು ಈ ಕಾಪಿ ಪೇಸ್ಟ್ ಮಾಡೋದನ್ನ ಬಿಡಿ, ಪ್ರಾಕ್ಟೀಸ್ ಮಾಡಿ, ಮತ್ತೆ ಹೆಚ್ಚು ಓದಿ, ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತ ನಿಮ್ಗೆ ಮೆಟೀರಿಯಲ್ಸು ನಾನು ನಿಮ್ಗೆ ಇಲ್ಲೇ ಕೊಟ್ಟಿದ್ದೀನಿ. ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಬೇಕಾದ್ರೆ ನೋಡಿ, ಕಂಟೆಂಟ್ ನೋಡಿದ್ರೆ ನಿಮ್ಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ. ನಾನು ಇಲ್ಲಿ ಎಸ್ಸೆಗಳನ್ನ ಕೊಟ್ಟಿಲ್ಲ, ಎಸ್ಸೆಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಪೀಟಿಗೆ ಹೆಂಗಿರಬೇಕು, ಕನ್ಕ್ಲೂಷನ್ ಇರಬೇಕು, ಬಾಡಿ ಆಫ್ ದಿ ಎಸ್ಸೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ಥ್ರೂ ಇಟ್. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ. ಮತ್ತೆ ಯಾರು UPSC ಮೈನ್ಸ್ ಓದ್ತಾ ಇದ್ದೀರಾ, ಪ್ರಿಲಿಮ್ಸ್ ಬರೀತಾ ಇದ್ದೀರಾ, ಮುಂದಿನ ಪ್ರಿಪೇರ್ ಆಗಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಸರ್ ಐ ವಿಲ್ ಡೂ ಇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು.